ಏಪ್ರಿಲ್ 1ರಂದು ಹೊಸ ದಾಖಲೆಯ ಎತ್ತರಕ್ಕೇರಿದೆ. ಪ್ರತಿ 10 ಗ್ರಾಂ ಚಿನ್ನದ ದರ ಬರೋಬ್ಬರಿ 91,000 ರೂಪಾಯಿಗೆ ಜಿಗಿದಿದೆ. ಬೆಂಗಳೂರಿನಲ್ಲಿ 24 ಕ್ಯಾರೆಟ್ನ ಪ್ರತಿ ಗ್ರಾಂ ಬಂಗಾರದ ದರ 9,284 ರೂಪಾಯಿಗೆ ಏರಿಕೆಯಾಗಿದೆ. ಹಾಗಾದ್ರೆ ನಿರಂತರವಾಗಿ ಬಂಗಾರದ ದರ ಏರಿಕೆಯಾಗ್ತಾ ಇರೋದು ಯಾಕೆ? ಇದಕ್ಕೆ ಮೊದಲ ಕಾರಣ ಜಾಗತಿಕ ಆರ್ಥಿಕ ಪರಿಸ್ಥಿತಿಯ ಅನಿಶ್ಚಿತತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಿಸಿರುವ ಟ್ಯಾರಿಫ್ ವಾರ್ ಹಣದುಬ್ಬರ ಕೂಡ ಸಾಕಷ್ಟು ಪ್ರಭಾವವನ್ನ ಬೀರಿದೆ. ನಾನಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಬಂಗಾರದ ಖರೀದಿಯನ್ನ ಹೆಚ್ಚಿಸಿವೆ. ವಿಶ್ಲೇಷಕರ ಪ್ರಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ದರ ಪ್ರತಿ ಔನ್ಸ್ಗೆ $3,500 ಮಟ್ಟಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ. ಕಳೆದ 2024-25ರ ಆರ್ಥಿಕ ವರ್ಷದಲ್ಲಿ ಚಿನ್ನದ ದರ 32% ಹೆಚ್ಚಳವಾಗಿತ್ತು. ಹೀಗೆಯೇ ಮುಂದುವರೆದರೆ 2025-26ರಲ್ಲಿ ಪ್ರತಿ 10 ಗ್ರಾಂ ಚಿನ್ನದ ದರ 1 ಲಕ್ಷಕ್ಕೆ ಏರಿಕೆಯಾಗಬಹುದು ಅಂತ ತಜ್ಞರು ಭವಿಷ್ಯ ನುಡಿದಿದ್ದಾರೆ. ಟ್ರೇಡ್ ವಾರ್ ಹುಟ್ಟಿಸಿರುವ ಅನಿಶ್ಚಿತತೆ, ಹಣದುಬ್ಬರದ ಹಿನ್ನೆಲೆಯಲ್ಲಿ ನಾನಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಚಿನ್ನವನ್ನ ಖರೀದಿಸ್ತಾ ಇವೆ. ಚೀನಾ, ಭಾರತ, ಕತಾರ್, ಸಿಂಗಾಪುರ್, ಪೋಲೆಂಡ್, ಉಜ್ಬೇಕಿಸ್ತಾನ್, ಟರ್ಕಿಯ ಸೆಂಟ್ರಲ್ ಬ್ಯಾಂಕ್ಗಳು ಬಂಗಾರವನ್ನ ಖರೀದಿಸಿವೆ. ಸಾಂಪ್ರದಾಯಿಕ ಸುರಕ್ಷಿತ ಹೂಡಿಕೆಯ ಸಾಧನವಾಗಿ ಬಂಗಾರ ಮಹತ್ವವನ್ನ ಗಳಿಸಿದೆ. ಹಿಂದಿನಿಂದಲೂ ಕೂಡ ಷೇರು ಮಾರುಕಟ್ಟೆ ಮಂದಗತಿಯಲ್ಲಿದ್ದಾಗ ಬಂಗಾರದ ದರ ಏರಿಕೆಯಾಗೋದು ವಾಡಿಕೆ. ಈಗಲೂ ಅದೇ ಆಗ್ತಾ ಇದೆ. ನಾನಾ ದೇಶಗಳಲ್ಲಿ ಷೇರು ಸೂಚ್ಯಂಕಗಳು ಮುಗ್ಗರಿಸಿದ್ರೆ ಚಿನ್ನದ ದರ ಗಗನಕ್ಕೇರಿದೆ. ಇದಕ್ಕೆ ಟ್ರಂಪ್ ಎಫೆಕ್ಟ್ ಕಾರಣ ಎನ್ನಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆಸ್ತಾ ಇರುವ ಆಮದು ತೆರಿಗೆ ಹೆಚ್ಚಳ ಕುರಿತ ಸಂಘರ್ಷ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಯುವ ಮತ್ತು ಜಾಗತಿಕ ವಾಣಿಜ್ಯ ಬಿಕ್ಕಟ್ಟಾಗಿ ಬದಲಾಗುವ ಆತಂಕವನ್ನ ಉಂಟುಮಾಡಿದೆ. ಈ ರೆಸಿಪ್ರೋಕಲ್ ಟ್ಯಾರಿಫ್ ಕೆಲವು ದೇಶಗಳಿಗೆ ಮಾತ್ರ ಸೀಮಿತವಾಗಿರದೆ ಬಹುತೇಕ ಎಲ್ಲಾ ದೇಶಗಳಿಗೆ ಅನ್ವಯವಾಗಲಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು ಆತಂಕಕ್ಕೆ ಕಾರಣವಾಗಿದೆ. ಹೀಗಾಗಿ ಬಂಗಾರದ ದರ ಮತ್ತಷ್ಟು ಏರಿಕೆಯಾದ್ರೆ ಆಶ್ಚರ್ಯವಿಲ್ಲ. ಸಾಮಾನ್ಯವಾಗಿ ದಕ್ಷಿಣ ಆಫ್ರಿಕಾದಲ್ಲಿ ವಿಶ್ವದಲ್ಲೇ ಹೆಚ್ಚು ಚಿನ್ನವನ್ನ ಉತ್ಪಾದಿಸಲಾಗುತ್ತೆ ಎನ್ನಲಾಗುತ್ತೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಜಗತ್ತಿನಲ್ಲಿ ಹೆಚ್ಚು ಬಂಗಾರವನ್ನ ಉತ್ಪಾದಿಸ್ತಾ ಇರುವ ರಾಷ್ಟ್ರ ಚೀನಾ ಆಗಿದೆ. 2019ರಲ್ಲಿ ಚೀನಾ 3,300 ಟನ್ ಬಂಗಾರವನ್ನ ಉತ್ಪಾದಿಸಿತ್ತು. 2024ರಲ್ಲಿ 380 ಟನ್ ಉತ್ಪಾದಿಸಿತ್ತು. ರಷ್ಯಾ 2ನೇ ಸ್ಥಾನದಲ್ಲಿದ್ದು 310 ಟನ್ ಚಿನ್ನವನ್ನ ಕಳೆದ ವರ್ಷ ಉತ್ಪಾದಿಸಿತ್ತು. ಆಸ್ಟ್ರೇಲಿಯಾ 290 ಟನ್ ಬಂಗಾರವನ್ನ ಉತ್ಪಾದಿಸಿ 3ನೇ ಸ್ಥಾನದಲ್ಲಿತ್ತು. ಹಾಗಾದ್ರೆ ಬಂಗಾರದಲ್ಲಿ ಹೂಡಿಕೆ ಮಾಡಬಹುದಾ? ಹೇಗೆ ಹೂಡಿಕೆ ಮಾಡಬಹುದು ಎನ್ನುವ ಗೊಂದಲ ಇದ್ರೆ ಇಲ್ಲಿದೆ ನೋಡಿ ಉತ್ತರ. ಬಂಗಾರದ ಒಡವೆ, ಗಟ್ಟಿಗಳನ್ನ ಅಥವಾ ನಾಣ್ಯಗಳನ್ನ ಖರೀದಿಸಬಹುದು. ಗೋಲ್ಡ್ ETF-ಗಳಲ್ಲಿಯೂ ಕೂಡ ಇನ್ವೆಸ್ಟ್ ಮಾಡಬಹುದು. ಡಿಜಿಟಲ್ ಗೋಲ್ಡ್ ಕೂಡ ಈಗ ಲಭ್ಯವಿದೆ. ಮೊಬೈಲ್ ವ್ಯಾಲೆಟ್ಗಳಾದ ಪೇಟಿಎಂ, ಫೋನ್ ಪೇ, ಗೂಗಲ್ ಪೇ ಮೂಲಕವೂ ಕೂಡ ಬಂಗಾರದಲ್ಲಿ ಹೂಡಿಕೆ ಮಾಡಬಹುದು. ಯಾಕಂದ್ರೆ ಗೋಲ್ಡ್ ಇಸ್ ಗೋಲ್ಡ್. ಇದಕ್ಕೆ ಸರಿಸಾಟಿ ಯಾವುದೂ ಇಲ್ಲ.